ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನಾನು ನಿಮ್ಮ ಜ್ಯೋತಿ ಸಿಟಿ. ಇವತ್ತು ರಾಯರ ವರ್ಧಂತಿ ದಿನ. ಸೊ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಹೊರಟಿದ್ದು ರಾಯರ ಮಠಕ್ಕೆ. ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದ ದೇವಸ್ಥಾನ ಇದು, ಬರಲಿಕ್ಕಾಗಿರಲಿಲ್ಲ. ಸೊ ರಾಯರ ವರ್ಧಂತಿ ದಿನ ನಮಗೆ ಇಲ್ಲಿ ರಾಯರು ನಮ್ಮನ್ನು ಕರೆಸ್ಕೊಂಡ್ರು. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಉಂಟು, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಲಾಸ್ಟ್ ತನಕ ನೋಡಿ ಗೈಸ್, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ದೇವಸ್ಥಾನ ಬಂದು ಮಾಗಡಿ ರೋಡಲ್ಲಿರೋದು. ಮತ್ತು ಫ್ರೆಂಡ್ಸ್, ಫ್ಯೂಚರಲ್ಲಿ ಇದು ಮಿನಿ ಮಂತ್ರಾಲಯ ಆದರೂ ಏನೂ ಆಶ್ಚರ್ಯ ಇಲ್ಲ, ಬಿಕಾಸ್ ಅಷ್ಟು ಜನ ಬರ್ತಾರೆ ಹೋಗ್ತಾರೆ ಅಂತ ದಿನಕ್ಕೆಯಲ್ಲಿ. ಮತ್ತು ಯಾವಾಗಲೂ ದೇವಸ್ಥಾನ ಸುತ್ತಮುತ್ತ ಈ ಥರ ಅಂಗಡಿಗಳು, ಜಾತ್ರೆಗಳು ಹಾಕ್ಕೊಂಡೇ ಇರ್ತಾರೆ. ಎಲ್ಲಂದ್ರಲ್ಲಿ ನಮ್ಮ ರಾಯರ ಫೋಟೋ, ನಮ್ಮ ರಾಯರ ವಿಗ್ರಹನೇ ಇತ್ತು. ಸೊ ನೆಕ್ಸ್ಟು ನಾವು ದೇವಸ್ಥಾನ ಒಳಗಡೆ ಎಂಟ್ರಿ ಕೊಟ್ವಿ. ಬಿಲ್ಡಿಂಗ್ ಇವಾಗ ಕಂಟ್ರಾಕ್ಟ್ ಆಗ್ತಾ ಉಂಟು ನೋಡಿ, ಚೆನ್ನಾಗಿ ಕಟ್ತಾ ಉಂಟು ದೇವಸ್ಥಾನ. ನಾವು ಹೋದಾಗ ಇನ್ನೂ ಒಳಗಡೆ ಮಾತ್ರ ಸ್ವಲ್ಪ ಫಿನಿಶಿಂಗ್ ಇತ್ತು, ಆಚೆಯಿಂದೇನೋ ಕಟ್ತಾಯಿದ್ರು. ನಾವು ಬಂದಿದ್ದು ನೋಡಿ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಂದಿರ ಅಂತ ದೇವಸ್ಥಾನದ ಹೆಸರು. ಮತ್ತು ಇಲ್ಲಿ ಕಾಯಿ ಕಟ್ಟಿ ಕೂಡ ವ್ರತ ಮಾಡ್ತಾರಂತೆ. ಇದ್ರ ಬಗ್ಗೆ ಜಾಸ್ತಿ ಕೇಳಲಿಕ್ಕಾಗಿಲ್ಲ ನೋಡಿ, ಆ ಕಡೆ ಈ ಕಡೆ ಫುಲ್ ಕಾಯಿನೇ ಕಟ್ಟಿರೋದು. ಕಾಯಿ ಕಟ್ಟಿ ಏನೋ ವ್ರತ ಪೂಜೆಗಳನ್ನ ಮಾಡ್ತಾರಂತೆ. ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇದ್ದರು. ಒಳಗಡೆ ಫೋಟೋ ವೀಡಿಯೋಸ್ಗೆ ಹೆಲೋ ಮಾಡಲ್ಲ, ರಿಸ್ಟ್ರಿಕ್ಟ್ ಮಾಡ್ತಾರೆ. ನಾನು ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲದೆ ವೀಡಿಯೋ ಮಾಡ್ಕೊಂಡೆ ನೋಡಿ ರಾಯರ ಬೃಂದಾವನ. ಇನ್ನು ರಾಯರಿಗೆ ಅಲಂಕಾರ ಆಗಿರಲಿಲ್ಲ, ಇವಾಗ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ನಾವು ಸ್ವಲ್ಪ ಅಲ್ಲಿ ಹೋಗಿದ್ವಿ ನೋಡಿ, ಇಲ್ಲಿ ಫೋಟೋಗೆಲ್ಲ ಅಲಂಕಾರ ಪೂಜೆ ಆಗಿತ್ತು. ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಪ್ರಸಾದ ವಿನಿಯೋಗ ನಡೀತಾ ಇತ್ತು. ಸೊ ಪ್ರಸಾದ ತಗೊಳ್ಳಿಕ್ಕೆ ನಾವು ಹೋದ್ವಿ. ರಶ್ ಇದ್ರು ಪ್ರಸಾದದ ಜಾಗದಲ್ಲೂ. ಪಕ್ಕದಲ್ಲಿ ಈ ಥರ ಊಟದ ಹಾಲ್ ಥರನೂ ಕಟ್ತಾ ಉಂಟು. ಸೊ ಕಂಪ್ಲೀಟ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಆಗ್ತಾ ಉಂಟು. ಇನ್ನು ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ರಾಯರ ಪ್ರಸಾದ ಮೊದಲೇ ಕೇಳಬೇಕಾ, ತುಂಬ ಚೆನ್ನಾಗಿತ್ತು. ತಿನ್ಕೊಂಡು ಈ ಕಡೆ ಬಂದ್ವಿ. ಇಲ್ಲಿ ನೆಕ್ಸ್ಟು ನನ್ನ ಮಗನಿಗೆ ಟಾಯ್ಸ್ ಕಡೆ ಗಮನ ಹೋಯ್ತಾನೆ, ಟಾಯ್ಸ್ ಎಲ್ಲ ಕೊಡಿಸ್ಕೊಂಡು ನೆಕ್ಸ್ಟು ಮೂವ್ ಆದ್ವಿ. ಇಲ್ಲಿ ಪಾರ್ಕಿಂಗ್ ಕೂಡ ಮಾಡುಂಟು. ದೇವಸ್ಥಾನದ ಪಕ್ಕದಲ್ಲಿ 2 ಕಡೆ ಪಾರ್ಕಿಂಗ್ ಉಂಟು. ನಾವೆಲ್ಲಿ ಬೇಕಾದರೆ ಪಾರ್ಕ್ ಮಾಡ್ಕೋಬೋದು ನೋಡಿ. ನಾವು ಈ ಕಡೆ ಪಾರ್ಕ್ ಮಾಡಿದ್ವಿ, ಬಿಕಾಸ್ ಸ್ವಲ್ಪ ನೆಟ್ಟೆಲ್ಲ ಹಾಕಿ ನೆರಳು ಥರ ಮಾಡಿದರು. ಗುರುರಾಜ ಪಾರ್ಕಿಂಗ್ ಅಂತ ನಮ್ಮ ರಾಯರ ಹೆಸರು ಇಟ್ಟಿದ್ರು ಅಲ್ಲಿ. ಸೊ ಅದು ಮುಗಿಸ್ಕೊಂಡು ಗಾಯ್ಸ್ ನಾವು ಸಂಜೆ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ಇದು ಬಂದು ನಾವು ರೆಗ್ಯುಲರ್ ಆಗಿ ಬರೋವಂಥ ರಾಯರ ಮಠ. ಇದು ಬಂದು ನಮ್ಮ ನಾಗರಬಾವಿ ಮಲ್ಲತ್ತಳ್ಳಿ ರೋಡಲ್ಲಿ ಲೊಕೇಟ್ ಆಗಿರೋ ದೇವಸ್ಥಾನ. ಇಲ್ಲಿ ನಮ್ಮ ರಾಯರ ಕಣ್ಮುಂದೆ ಬಂದಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ದೇವರಿಗೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಿರ್ತಾರೆ. ಇಲ್ಲಿ ಪ್ರತಿದಿನವೂ ಪೂಜೆ ನಡೆಯುತ್ತೆ. ಗುರುವಾರದಂತೂ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ. ರಾಯರ ರಥ ಎಳ್ದೆಲ್ಲ ಪೂಜೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಅರ್ಚಕರು ತುಂಬ ಫ್ರೆಂಡ್ಲಿ. ಏನಾದರೂ ಕೇಳಿದ್ರೆ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಮಂತ್ರಾಕ್ಷತೆನ ಬಾಯಲ್ಲಿ ಹಾಕೋಬಾರ್ದು ಅಂತ ಕೂಡ ಹೇಳಿದವರು ಇದೇ ಮಠದ ಒಬ್ಬರು ಅರ್ಚಕರು. ಅವರು ಅಲ್ಲಿನ ಪ್ರಧಾನ ಅರ್ಚಕರು. ಸೊ ಅವರೇ ಹೇಳಿದ್ದು. ಮತ್ತು ಯಾಕೆ ಮಂತ್ರಾಕ್ಷತೆನ ಬಾಯಲ್ಲಿ ಹಾಕೋಬಾರ್ದು ಅಂತ ನಾನು ಶಾರ್ಟ್ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಟ್ಟು, ಸಾಧ್ಯ ಆದರೆ ಹೋಗಿ ನಮ್ಮ ಪ್ರೊಫೈಲ್ ನೋಡಿ. ಮತ್ತು ಇವರು ಬಂದು ನಮ್ಮ ಭಟ್ರು, ತುಂಬ ಎಲ್ರಿಗೂ ಫ್ರೆಂಡ್ಲಿ ನೇಚರ್ ಇವರು. ನಮ್ಮ ದೇವಸ್ಥಾನ ಹಾಕೋಣ ಅಂತ, ಯೂಟ್ಯೂಬ್ಗೆ ಹಾಕೋಣ ಅಂತ. ಬರಲಿ ಎಲ್ಲ ನಮ್ಮ ದೇವಸ್ಥಾನಕ್ಕೆ ಜಾಸ್ತಿ ಅಂತ. ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ಇಲ್ಲಿ ನಮ್ಮ ಅರ್ಚಕರೆಲ್ಲ ಹೆಂಗಂದ್ರೆ, ನೀವು ಎಂಥ ಕ್ವಶನ್ ಕೇಳಿ, ನಿಮಗೆ ಇರೋ ಕನ್ಫ್ಯೂಷನ್ಸ್ನ ಕೇಳಿ ಸ್ವಲ್ಪನೂ ಕೋಪ ಮಾಡ್ಕೊಳ್ದೆ, ಅವ್ರಿಗೆ ಎಂಥ ಇನ್ಫಾರ್ಮೇಷನ್ ಗೊತ್ತು ಎಲ್ಲ ಹೇಳ್ತಾರೆ, ಕೋಪ ಮಾಡ್ಕೊಳ್ಳಲ್ಲ. ಎಷ್ಟು ಸರಿ ಕೇಳ್ತೀರಾ ಅಂತ ಯಾರ ಮೇಲೂ ರೇಗಲ್ಲ. ಎಲ್ಲರೂ ತುಂಬ ಫ್ರೆಂಡ್ಲಿ ಉಂಟು ಇಲ್ಲಿ. ಮತ್ತು ದೇವಸ್ಥಾನಕ್ಕೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಬಂದಿದ್ವಿ. ಮಗನ್ನ ನಮ್ಮ ನಾಗರಬಾವಿನಲ್ಲಿ ಒಂದು ಹೊಸ ಪ್ಲೇ ಝೋನ್ ಆಗುತ್ತೆ, ಅಲ್ಲಿಗೆ ಬಿಟ್ಬಿಟ್ಟು ಬಂದಿದ್ದೆ ನನ್ನ ಸಿಸ್ಟರ್ ಜೊತೆ. ಅವಳೇ ಹ್ಯಾಂಡಲ್ ಮಾಡ್ತಿದ್ದೆ ಪಾಪ ಎಲ್ಲ ಮಕ್ಕಳನ್ನ. ಅವಳದು ಮಗು ಉಂಟು, ಚಿಕ್ಕ ಮಗು, ಅವಳ ಜೊತೆನಲ್ಲೇ ಇವನು ಬಿಟ್ಬಿಟ್ಟು ಬಂದಿದ್ದೆ. ಯಾಕಂದರೆ ನಾವು ಸಡನ್ನಾಗಿ ಹೊರಟ್ವಿ, ಅಲ್ಲಿಗೆ ಹೋದ್ವಿ ಪ್ಲೇಗ್ ಅಂತ ಹೇಳಿ. ಸಡನ್ನಾಗಿ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಹೋಗೋಣ ಬಾ ಅಂತ ಕರೆದ್ರು. ಸೊ ಅಲ್ಲೇ ಬಿಟ್ಬಿಟ್ಟು ಬಂದೆ, ಪಾಪ ಅವಳೊಬ್ಬಳೇ ಹ್ಯಾಂಡಲ್ ಮಾಡ್ತಿದ್ಲು. ಇದು ನೋಡಿ ಹಿಂದೂ ಧಾರ್ಮಿಕ ಸಭಾಭವನ ಅಂತ ನಮ್ಮ ದೇವಸ್ಥಾನ ಇಲ್ಲಿ ಬರುತ್ತೆ, ರಾಯರ ಮಠ. ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ. ಮತ್ತು ನೋಡಿ, ಇದು ಜಂಪ್ ಸ್ಟಾರ್ ಅಂತ ಹೇಳಿ ನಮ್ಮ ನಾಗರಬಾವಿನಲ್ಲಿ ಲೊಕೇಟ್ ಆಗಿರೋ ಹೊಸ ಇಂಡೋರ್ ಪ್ಲೇ. ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಹೋಗಿದ್ದು. ಬಿಲೋ 2 ಇಯರ್ಸ್ 150 ಇರುತ್ತೆ, ಎಬೋ 2 ಇಯರ್ಸ್ 250 ಇರುತ್ತೆ. ಸ್ವಲ್ಪ ದೊಡ್ಡ ಮಕ್ಕಳಿಗೇನು 250ನೇ ಇರುತ್ತೆ. ಅವರಿಗೆ ಸ್ವಲ್ಪ ಬೇರೆ ಥರ ಆ್ಯಕ್ಟಿವಿಟೀಸ್ ಇರುತ್ತೆ ನೋಡಿ. ಚೆನ್ನಾಗಿತ್ತು. ಒಳಗಿಂತೆ ತುಂಬ ಚೆನ್ನಾಗಿ ಮಾಡುಂಟು ಅವರು ನೋಡಿ. ಈ ಕಡೆ ಏನೋ ಇಲ್ಲಿ ಬೇರೆ ಬೇರೆ ಗೇಮ್ಸ್ ಎಲ್ಲ ಸ್ವಲ್ಪ ದೊಡ್ಡ ಮಕ್ಕಳಿಗೆ, ಅಂದರೆ ಯಾರು ಸ್ವಲ್ಪ ವೆಯ್ಟ್ ಇರ್ತಾರೆ, ದೊಡ್ಡ ಮಕ್ಕಳು ಆಡ್ಲಿಕ್ಕೆ ಆಗಲ್ಲ, ಅವ್ರಿಗೆ ಆ ಕಡೆ ಇತ್ತು. ಚಿಕ್ಕ ಮಕ್ಕಳಿಗೆಲ್ಲ ಈ ಕಡೆ ಪ್ಲೇಗ್ ಅಂತ ಮಾಡಿದರು. ಅಲ್ಲೂ ಇಷ್ಟ ಕಣವ.
ಇಷ್ಟೇ ಬರೋದು. ಕಡಿಮೆ ಬ್ರೈಟ್ನೆಸ್ ಕೊಟ್ಟಿದ್ದೆ, ಅಪ್ಡೇಟ್ ಮಾಡ್ತಿದ್ವಿ. ನನ್ನ ಮಗನಿಗೆ ಅಷ್ಟು ಬೇಗ ಈ ಥರ ಟಾಯ್ಸ್ಗಳೆಲ್ಲ ಸಮಾಧಾನ ಆಗಲ್ಲ, ಇನ್ನೂ ಬೇಕು ಅನ್ನಿಸ್ತಿರುತ್ತೆ. ಬಟ್ ಏನೋ ನಾನು ಹೋಗಿ ಬರೋಷ್ಟರಲ್ಲಿ ಸಾಕು, ಸರಿ ಮಮ್ಮಿ ಹೊರಡೋಣ ಅಂತ ಹೇಳ್ತಿದ್ದ. ಎಲ್ಲ ಸಿಕ್ಕಾಪಟ್ಟೆ ಕುಣಿದು ಚಿಂದಿ ಆಟಾಡಿ ಸುಸ್ತಾಗ್ಬಿಟ್ಟಿದ್ರು. ಸೊ ಅವ್ರಿಗೆಲ್ಲ ಆಟ ಆಡಿಸ್ಕೊಂಡು ಹೊರಟ್ವಿ. ಸೊ ಗಾಯ್ಸ್, ಇದಾಗಿತ್ತು ನನ್ನ ಲಾಗ್. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಉಂಟು, ನಾನು ಬೇಜಾರು ಮಾಡ್ಕೊಬಿಡಿ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಇದೇ ಥರ ಒಂದು ಸಪೋರ್ಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನೋಡಿ ಹುಡುಗರು ಬುದ್ಧಿ ಎಲ್ಲಿ ಬಿಡ್ತಾರೆ. ನನ್ನ ಮಗನಿಗೆ ಇದಂದರೆ ತುಂಬ ಇಷ್ಟ ಬಾಕ್ಸಿಂಗು. ಸ್ವಲ್ಪ ದೊಡ್ಡವನಾಗಲಿ ಅಂತ ವೆಯ್ಟ್ ಮಾಡ್ತಾ ಉಂಟು. ಸೊ ಚೆನ್ನಾಗಿ ಆಟಾಡ್ಕೊಂಡಿದ್ದ, ಖುಷಿ ಆಯಿತು. ನನ್ನ ಸಿಸ್ಟರ್ ಪಾಪ ಅವಳ ಮಗನೂ ಅಷ್ಟು ಕೇರ್ ಮಾಡಿಲ್ಲ, ಅಷ್ಟು ಕೇರ್ ಮಾಡಿ ನೋಡ್ಕೊತಾ ಇದ್ಲು. ಸೊ ಫೈನಲಿ ಎಲ್ಲ ಕರ್ಕೊಂಡು ಹೊರಟ್ವಿ. ನೋಡಿ ಯಾರಾದರೂ ಫ್ರೀ ಇದ್ದರೆ, ಫ್ರೀ ಟೈಮಲ್ಲಿ ವೀಕೆಂಡ್ಸಲ್ಲಿ ಮಕ್ಕಳನ್ನ ಕರ್ಕೊಂಡು ಒಂದ್ಸಲ ವಿಸಿಟ್ ಮಾಡಿ. ಚೆನ್ನಾಗಿ ಉಂಟು ಪ್ಲೇ ಏರಿಯೆಲ್ಲ. ಮಕ್ಕಳಿಗೆ ಬೋರ್ ಆಗಲ್ಲ, ದೊಡ್ಡ ಮಕ್ಕಳಿಗೂ ಬೋರ್ ಆಗಲ್ಲ, ಪೇರೆಂಟ್ಸ್ಗೂ ಬೋರ್ ಆಗಲ್ಲ. ಸೊ ನಾನು ಎಲ್ಲರಿಗೂ ಬಾಯ್ ಮಾಡಿ ನೆಕ್ಸ್ಟ್ ಮನೆ ಕಡೆ ಹೋದ್ವಿ. ಸೊ ಗಾಯ್ಸ್, ಇವತ್ತಿಗಿಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನಿಮಗೆ. ಬಾಯ್.